ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ಲಾಗ್ಸ್. ಇದು ಶುಕ್ರವಾರ ಬೆಳಗ್ಗೆ ವ್ಲಾಗ್ ಆಗಿರುತ್ತೆ. ಹಾಗೆ ಇವತ್ತಿನ ವ್ಲಾಗಲ್ಲಿ ಆಷಾಢ ಲಕ್ಷ್ಮಿ ಪೂಜೆನ ಯಾವ ಥರ ಮಾಡಿದ್ದೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ಇವತ್ತು ಸ್ವೀಟ್ ರೆಸಿಪಿ ಹಾಗೆ ಲಕ್ಷ್ಮೀ ಪ್ರಿಯವಾಗಿರುವಂತಹ ಪುಳಿಯೋಗರೆನೂ ಸಹ ಮಾಡ್ತಾಯಿದ್ದೀನಿ. ಯಾವ ಥರ ಮಾಡೋದು ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಹಾಗಾಗಿ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ಈ ವಿಡಿಯೋನ ನೋಡಿ. ಇನ್ ಕೇಸ್ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ದೊಂದು ಸಬ್ಸ್ಕ್ರೈಬು ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಇಲ್ಲಿ ನನ್ನ ಮಗಳು ಸಹ ನನ್ನ ಜೊತೆಗೆ ಬೇಗನೆ ಎದ್ದಿದ್ದಾಳೆ. ಅವಳು ದೀಪ ಹಚ್ಚಕ್ಕೆ ಅದನ್ನು ಮಾಡ್ತಾ ಇಲ್ಲಿ ಕೂತವಳೆ. ಹಾಗೆ ಇವತ್ತಿನ ಪೂಜೆನ ಯಾವ ಥರ ಮಾಡಿದ್ದೀನಿ ಅಂತ ನೋಡ್ಕೊಂಬನ್ನಿ.
ಇನ್ನು ಶುಕ್ರವಾರ ಬೆಳಗ್ಗೆ 3:30ಗೆಲ್ಲ ಎದ್ಬಿಟ್ಟು 5 ಕಾಲನಷ್ಟರಲ್ಲಿ ಪೂಜೆನ ಮುಗಿಸ್ಕೊಂಡ್ಬಿಟ್ಟಿದ್ದೆ. ಯಾಕಂದರೆ ಆಷಾಢ ಶುಕ್ರವಾರ ಲಕ್ಷ್ಮೀ ಪೂಜೆ ಏನು ಮಾಡ್ತೀವಲ್ವ ನಾವು, ಸೂರ್ಯ ಹುಟ್ಟೋಕ್ಕಿಂತ ಮುಂಚೆನೇ ಮಾಡಬೇಕಂತೆ. ಆದರೆ ನಾನಿಲ್ಲಿ ಸಪ್ರೇಟಾಗಿ ಕಳಸ ಅದೇನು ಕೂರಿಸಿಲ್ಲ. ನಾವು ಮನೇಲಿ ಪೂಜೆ ರೂಮಲ್ಲಿ ಯಾವ್ದು ಕಳಸ ಕೂರಿಸಿರ್ತೀವಲ್ವ ಅದಕ್ಕೇ ಪೂಜೆ ಮಾಡಿ ಅದಾದ ನಂತರ ಇಲ್ಲಿ ಉಪ್ಪಿನ ದೀಪ ಹಚ್ಚಿದ್ದೀನಿ. ಉಪ್ಪು ಸಹ ಲಕ್ಷ್ಮೀ ಸ್ವರೂಪ ಅಂತಲೇ ಹೇಳ್ತಾರೆ. ಹಾಗಾಗಿ ಈ ಆಷಾಢ ಮಾಸದಲ್ಲಿ ಬರುವಂತಹ 4 ಶುಕ್ರವಾರ ನಾನು ಈ ಥರ ಉಪ್ಪಿನ ದೀಪ ಹಚ್ಚಿದರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ನಾನಿದು 2ನೇ ವರ್ಷ ಉಪ್ಪಿನ ದೀಪ ಹಚ್ತಾ ಇರೋದು. ಹಾಗಾಗಿ ಇವತ್ತು ಸಹ ಬೆಳಗ್ಗೆ ಬೇಗನೆ ಎದ್ದು ಸ್ನಾನನೆಲ್ಲ ಮುಗಿಸ್ಕೊಂಡು ಆಷಾಢ ಲಕ್ಷ್ಮೀ ಪೂಜೆನೂ ಸಹ ಮುಗಿಸ್ಕೊಂಡೆ. ಹಾಗೆ ಇವತ್ತಿನ ಪೂಜೆ ಯಾವ ಥರ ಇತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇನ್ನು ಪೂಜೆ ಎಲ್ಲ ಆಗಿತ್ತು. ನಾನು ಬೆಳಗ್ಗೆ ಸ್ನಾನ ಮಾಡಿದಾಗ ಏನು ಫ್ರೆಶ್ ಅಪ್ ಆಗಿರ್ತೀನಲ್ವ, ಬರೀ ಬೊಟ್ಟನ್ನ ಇಟ್ಕೊಂಡು ಪೂಜೆನ ಮಾಡಿರ್ತೀನಿ. ಯಾಕಂದರೆ ನಾನು ರೆಡಿ ಆಗಿಬಿಟ್ಟು ಆಮೇಲೆ ಪೂಜೆ ಮಾಡೋಣ ಅಂದರೆ ಟೈಮ್ ಆಗಿಬಿಟ್ಟಿರುತ್ತೆ. ಹಾಗಾಗಿ ಇನ್ನು ಇವಾಗ ನಾನು ಸಹ ಇಲ್ಲಿ ನೀಟಾಗಿ ರೆಡಿ ಆಗ್ತಾಯಿದ್ದೀನಿ. ಲಕ್ಷ್ಮಿ ಮೊದಲಿಗೆ ಅಲಂಕಾರಿ ಪ್ರಿಯ ಅಲ್ವಾ, ಹಾಗಾಗಿ ಲಕ್ಷ್ಮಿನ ನಾವು ಯಾವ ಥರ ಅಲಂಕಾರ ಮಾಡಿ ಪೂಜೆನ ಮಾಡ್ತೀವಿ ಅದೇ ಥರ ನಾವು ಸಹ ಮನೇಲಿ ಹೆಣ್ಮಕ್ಳು ಸಹ ಲಕ್ಷ್ಮಿ ಅಂತ ಹೇಳ್ತಾರೆ. ಹಾಗಾಗಿ ಪೂಜೆ ಎಲ್ಲ ಆಗಿತ್ತಲ್ವ ಅಂತ ಹೇಳಿ ನಾನು ಸಹ ಇಲ್ಲಿ ನೀಟಾಗಿ ರೆಡಿ ಆಗಿಬಿಟ್ಟು ಇನ್ನೊಂದ್ಸರಿ ದೇವ್ರ ಮನೆಗೆ ಬಂದು ನಮಸ್ಕರಿಸ್ತಾ ಇದ್ದೀನಿ. ಇನ್ನು ನೋಡ್ತಾ ಇರ್ಬೋದು ನೀವು ಪೂಜೆ ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು. ಇವತ್ತಿನ ದಿನ ಮಾತ್ರ ನನಗೆ ತುಂಬಾ ಖುಷಿ ಆಯಿತು. ಅಂದ್ಕೊಂಡಿರೋ ಟೈಮಿಗೆ ಕರೆಕ್ಟಾಗಿ ಪೂಜೆನೂ ಸಹ ಮುಗಿಸ್ಕೊಂಡೆ. ಹಾಗಾಗಿ ಇನ್ನು ನೈವೇದ್ಯ ಏನೂ ಮಾಡಿರಲಿಲ್ಲ, ನಾನು ಬರೀ ದೀಪನ ಹಚ್ಚಿದ್ದೆ. ಹಾಗಾಗಿ ಇನ್ನು ನೈವೇದ್ಯಕ್ಕೆ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಲಕ್ಷ್ಮಿಗೆ ಪ್ರಿಯವಾಗಿರುವಂತಹ ಪುಳಿಯೋಗರೆ ಹಾಗೆ ರವೆ ಪಾಯಸನ ಮಾಡ್ತಾಯಿದ್ದೀನಿ ಇಲ್ಲಿ. ಇನ್ನು ಮೊದಲಿಗೆ ಪುಳಿಯೋಗರೆನ ಮಾಡ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ಸ್ನಾನ ಮಾಡಿದ ತಕ್ಷಣವೇ ಅನ್ನಕ್ಕೂ ಸಹ ಇಟ್ಕೊಂಡಿದ್ದೆ. ಇನ್ನು ಇಲ್ಲಿ ಪುಳಿಯೋಗರೆ ಪೌಡರ್ನ ಮಾಡಿಕೊಂಡು ಇವತ್ತು ಪುಳಿಯೋಗರೆನ ಮಾಡ್ತಾಯಿದ್ದೀನಿ. ಹಾಗಾಗಿ ಮೊದಲಿಗೆ ಪುಳಿಯೋಗರೆ ಪೌಡರ್ನ ಯಾವ ಥರ ಮಾಡಿದ್ದೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ. ಮೊದಲಿಗೆ ಇಲ್ಲಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿಗೆ ಒಂದು 10ರಿಂದ 15 ಮೆಂತೆ ಕಾಳನ್ನ ಹಾಕೋಬೇಕಾಗುತ್ತೆ. ಜಾಸ್ತಿ ಹಾಕೊಳ್ಳೋಕೋಬೇಡಿ, ಯಾಕಂದರೆ ಕಹಿ ಇರುತ್ತಲ್ವ. ಹಾಗಾಗಿ ಮೊದಲಿಗೆ ಮೆಂತೆ ಕಾಳನ್ನ ಹಾಕ್ಕೊಂಡು ನೀಟಾಗಿ ಅದನ್ನು ಹುರ್ಕೋಬೇಕಾಗುತ್ತೆ. ಅದೊಂದು 2 ನಿಮಿಷ ನೀಟಾಗಿ ಹುರ್ಕೊಂಡ ನಂತರ ಅದಕ್ಕೆ 2 ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಹಾಗೆ 1 ಸ್ಪೂನ್ ಆಗೋಷ್ಟು ಉದ್ದಿನಬೇಳೆನ ಸೇರಿಸ್ಕೊತಾ ಇದ್ದೀನಿ. ಯಾಕಂದರೆ ಅದೊಂದು ಸ್ವಲ್ಪ ಗಟ್ಟಿ ಇರುತ್ತೆ, ಫ್ರೈ ಆಗೋದಕ್ಕೆ ಟೈಮ್ ತೊಗೊಳುತ್ತೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಫಸ್ಟಿಗೆ ಬೇಳೆಗಳನ್ನ ಹಾಕ್ಕೊತಾ ಇದ್ದೀನಿ. ಇನ್ನು ಅದನ್ನು ಸಹ ಒಂದು 2ರಿಂದ 3 ನಿಮಿಷ ನೀಟಾಗಿ ಫ್ರೈ ಮಾಡಿದ ನಂತರ ಒಂದು 2 ಸ್ಪೂನ್ ಆಗೋಷ್ಟು ಧನಿಯಾ ಕಾಳು ಹಾಗೆ 2 ಸ್ಪೂನು ಬಿಳೆ ಎಳ್ಳು ಹಾಗೆ 1 ಸ್ಪೂನು ಜೀರಿಗೆ ಹಾಗೆ ಒಂದು 10ರಿಂದ 15 ಕಾಳು ಮೆಣಸು, ಒಂದು 3 ಬ್ಯಾಡಗಿ ಮೆಣಸನ್ನು ತೊಗೊಂಡು ನೀಟಾಗಿ ಎಣ್ಣೆ ಹಾಕ್ತೇನೆ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಅದನ್ನು ಫ್ರೈ ಮಾಡಿ ಅದು ತಣ್ಣಗಾಗಬೇಕು, ಹಾಗಾಗಿ ನಾನು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಇನ್ನು ಅದು ತಣ್ಣಗಾಗೋ ಅಷ್ಟರಲ್ಲಿ ಪುಳಿಯೋಗರೆಗೆ ಒಗ್ಗರಣೆ ಮಾಡ್ಕೊಂಬಿಡೋಣ ಅಂತ ಹೇಳಿ ಪುಳಿಯೋಗರೆ ಮಾಡೋದಕ್ಕೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಎಣ್ಣೆ ಕಾದಾದ ನಂತರ ಕಡಲೆ ಬೀಜ ಹಾಗೆ 1 ಸ್ಪೂನ್ ಆಗೋಷ್ಟು ಕಡಲೆಬೇಳೆ 1 ಸ್ಪೂನ್ ಆಗೋಷ್ಟು ಉದ್ದಿನಬೇಳೆನೂ ಸಹ ಸೇರಿಸ್ಕೊತಿದ್ದೀನಿ. ಈ ಥರ ಪುಳಿಯೋಗರೆ ಹಾಗೆ ಚಿತ್ರಾನ್ನಕ್ಕೆ ಕಡಲೆ ಬೀಜ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಜಾಸ್ತಿ ಇದ್ದರೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇನ್ನು ಉದ್ದಿನಬೇಳೆ ಕಡಲೆಬೇಳೆ ಶೇಂಗಾ ಬೀಜನೂ ಸಹ ನೀಟಾಗಿ ಫ್ರೈ ಆದ ನಂತರ ಅದಕ್ಕೆ ಒಂದು 1/2 ಸ್ಪೂನ್ ಆಗೋಷ್ಟು ಜೀರಿಗೆ ಹಾಗೆ ಕರಿಬೇವಿನ ಸೊಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಅದೆಲ್ಲ ಸೇರಿಸ್ಕೊಂಡು ನೀಟಾಗಿ ಒಂದ್ಸರಿ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಜೊತೆಗೆ ಬ್ಯಾಡಗಿ ಮೆಣಸನ್ನು ಸಹ ನಾನು ಸೇರಿಸ್ಕೊತಾ ಇದ್ದೀನಿ. ಇದನ್ನೆಲ್ಲ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಹಾಗೆ ಇನ್ನು ಪುಳಿಯೋಗರೆ ಅಂದಮೇಲೆ ಹುಣಸೆಹಣ್ಣಿನ ರಸ ಬೇಕೇ ಬೇಕಾಗುತ್ತೆ. ಹಾಗಾಗಿ ಒಂದು ಅರ್ಧ ಲಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣನ್ನು ಸಹ ನೆನೆಸಿಟ್ಕೊಂಡಿರುವಂತಹ ಹುಣಸೆಹಣ್ಣನ್ನು ನೀಟಾಗಿ ಈ ಥರ ಕೈಯಿಂದ ಕಿವುಚ್ಬಿಟ್ಟು ಅದರ ರಸನ ಸೇರಿಸ್ಕೊತಾ ಇದ್ದೀನಿ. ಈ ಥರ ನಾವು ಹುಣಸೆಹಣ್ಣನ್ನ ಮೊದಲಿಗೆ ನೀರಿಗೆ ಹಾಕಿ ನೆನೆಸಿಟ್ಕೊಂಡ್ಬಿಟ್ರೆ ಅದರದ್ದು ರಸ ಪೂರ್ತಿಯಾಗಿ ನೀರಿಗೆ ಬಿಟ್ಕೊಂಡಿರುತ್ತೆ. ಆವಾಗ ಪುಳಿಯೋಗರೆ ತುಂಬಾ ರುಚಿಯಾಗಿ ಬರುತ್ತೆ. ಇನ್ನು ಅದ್ರ ಜೊತೆಗೆ 1 ಸ್ಪೂನ್ ಆಗುವಷ್ಟು ಬೆಲ್ಲನೂ ಸಹ ಸೇರಿಸ್ಕೊತಾ ಇದ್ದೀನಿ. ಪುಳಿಯೋಗರೆಗೆ ಬೆಲ್ಲನ ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ, ಬೆಲ್ಲ ಹಾಕಿದ್ರೇ ಪುಳಿಯೋಗರೆ ಟೇಸ್ಟಾಗಿ ಬರೋದು. ಹಾಗಾಗಿ ಇನ್ನು 1/4 ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಹಾಗೆ 1 ಸ್ಪೂನ್ ಆಗೋಷ್ಟು ನಾನು ಅಚ್ಕಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಯಾಕಂದರೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಕಲರು ಸಹ ಚೆನ್ನಾಗಿ ಬರುತ್ತೆ. ಆದರೆ ನಾನು ಗುಂಟೂರು ಮೆಣಸಿನ್ಕಾಯಿ ಹಾಕಿರಲಿಲ್ಲ, ಹಾಗಾಗಿ ಖಾರಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಅಚ್ಕಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಇನ್ನು ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದು ಒಂದು ಸ್ವಲ್ಪ ಕುದಿಬೇಕು. ಇದು ಕುದಿಯೋ ಅಷ್ಟರಲ್ಲಿ ನಾವೇನು ಮಸಾಲೆ ಹುರ್ಕೊಂಡಿದ್ವಲ್ವ ಪುಳಿಯೋಗರೆದು ಅದನ್ನು ಮಿಕ್ಸಿ ಮಾಡ್ಕೊಂಡು ತೊಗೊಂಬರ್ತೀನಿ. ಇದು ಆಲ್ರೆಡಿ ತಣ್ಣಗಾಗಿತ್ತು. ಇನ್ನು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ತೊಗೊಂಬರ್ಬೇಕಾಗುತ್ತೆ ಪೌಡರ್ ಮಾಡ್ಕೊಂಡು. ಇದನ್ನು ಪೌಡರ್ ಮಾಡ್ಕೊಂಬರೋ ಅಷ್ಟರಲ್ಲಿ ನಾವೇನು ಒಗ್ಗರಣೆನ ಹಾಕಿದ್ವಲ್ವ ಗೊಜ್ಜು ಅದು ಸಹ ನೀಟಾಗಿ ಕುದ್ಬಿಟ್ಟು ಸೈಡಲ್ಲೆಲ್ಲ ಎಣ್ಣೆ ಬಿಡ್ತಾ ಇತ್ತು, ನೋಡ್ತಾ ಇರ್ಬೋದು ನೀವು ಇಲ್ಲಿ. ಈ ಥರ ಆದ ನಂತರ ನಾವು ಏನು ಪುಳಿಯೋಗರೆ ಪೌಡರ್ನ ಮಾಡ್ಕೊಂಬಂದಿದ್ದೀವಲ್ವ ಇದನ್ನು ಇದಕ್ಕೆ ಸೇರಿಸ್ಕೋಬೇಕಾಗುತ್ತೆ. ಹಾಗೆ ನೀವು ಪುಳಿಯೋಗರೆ ಪೌಡರ್ದ ಕಲರ್ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಯಾಕಂದರೆ ನಾವು ಇದಕ್ಕೆ ಒಗ್ಗರಣೆನ ಹಾಕಿರಲ್ಲ, ಹಾಗೆ ಎಣ್ಣೆಲಿ ಫ್ರೈ ಮಾಡಿರಲ್ಲ, ಹಾಗಾಗಿ ಈ ಥರ ಇರುತ್ತೆ. ನೀವು ಇದನ್ನು ಬೇಕಾದ್ರೆ ಸ್ಟೋರು ಸಹ ಮಾಡಿಟ್ಕೋಬೋದು ಪುಳಿಯೋಗರೆನ ಪೌಡರ್ನ. ಇನ್ನು ನಾನಿಲ್ಲಿ ಮಾಡ್ಕೊಂಡಿರುವಂತಹ ಎಲ್ಲ ಪುಳಿಯೋಗರೆ ಪೌಡರ್ನು ಸಹ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ 1 ಟೈಮ್ಗೆ ಎಷ್ಟು ಬೇಕೋ ಅಷ್ಟು ಪದಾರ್ಥನ ಹಾಕಿಬಿಟ್ಟು ಇಲ್ಲಿ ಹುರಿದ್ಬಿಟ್ಟು ಪುಳಿಯೋಗರೆ ಮಾಡ್ತಾಯಿದ್ದೀನಿ. ಹಾಗಾಗಿ ಇನ್ನು ಪುಳಿಯೋಗರೆ ಪೌಡರ್ನ ಹಾಕಿದ ತಕ್ಷಣ ಗೊಜ್ಜಿನ ಹದ ನೋಡಿ ಯಾವ ಥರ ಆಗಿಬಿಡ್ತು ಅಂತ ಹೇಳ್ಬಿಟ್ಟು
2 ನಿಮಿಷ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಯಾಕಂದರೆ ನಾವು ಮಸಾಲನೆಲ್ಲ ಹುರಿದುಬಿಟ್ಟೆ ಪೌಡರ್ ಮಾಡ್ಕೊಂಡಿರೋದ್ರಿಂದ ಜಾಸ್ತಿ ಹೊತ್ತು ಫ್ರೈ ಮಾಡುವಂತಹ ಅಗತ್ಯತೆ ಇರಲ್ಲ. ಇನ್ನು ಹಾಗೆ ಅದ್ರ ಜೊತೆಗೆ 1-2 ಸ್ಪೂನ್ ಆಗುವಷ್ಟು ಒಣ ಕೊಬ್ಬರಿನೂ ಸಹ ತುರಿದ್ಬಿಟ್ಟು ಸೇರಿಸ್ಕೊತಾ ಇದ್ದೀನಿ. ಒಣ ಕೊಬ್ಬರಿನ ಸೇರಿಸ್ಕೊಂಡು ನೀಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಇವಾಗ ಪುಳಿಯೋಗರೆ ಗೊಜ್ಜು ರೆಡಿನೇ ಆಗೋಯಿತು. ಇದಕ್ಕೆ ಇವಾಗ ಬಿಸಿ ರೈಸ್ನ ಸೇರಿಸ್ಕೊತಾ ಇದ್ದೀನಿ ನಾನು. ನೀವೇನಾದರೂ ತಂಗಳು ರೈಸ್ ಇತ್ತಂದರೆ ಅದನ್ನು ಸೇರಿಸ್ಕೊಳ್ಳಿ. ನಾರ್ಮಲಾಗಿ ನಾವು ಬ್ರೇಕ್ಫಾಸ್ಟಿಗೆ ಮಾಡೋದಾದರೆ ನಾನು ಇವತ್ತು ನೈವೇದ್ಯಕ್ಕೆ ಮಾಡ್ಕೊತಾ ಇರೋದ್ರಿಂದ ಬಿಸಿ ರೈಸನ್ನೆಲ್ಲ ಸೇರಿಸ್ಕೊತಾ ಇದ್ದೀನಿ. ಇನ್ನು ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಇನ್ನು ಹಾಗೆ ಇವತ್ತು ರವೆ ಪಾಯಸನೂ ಸಹ ಮಾಡೋಣ ಅಂತ ಅಂದ್ಕೊಂಡೆ. ಹಾಗಾಗಿ ರವೆ ಪಾಯಸಗೆ ಇಲ್ಲಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಹಾಗೆ 1-2 ಸ್ಪೂನ್ ಆಗೋಷ್ಟು ತುಪ್ಪ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಡ್ರೈ ಫ್ರೂಟ್ಸ್ನು ಸಹ ಸೇರಿಸ್ಕೊತಾ ಇದ್ದೀನಿ ಹುರಿಯೋದಕ್ಕೆ. ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಬೇಕು ನೋಡಿ ನೀವು ಆ ಡ್ರೈ ಫ್ರೂಟ್ಸ್ನ ಹಾಕೊಂಡು ಹುರ್ಕೋಬಹುದು. ನಾನಿಲ್ಲಿ ಬಾದಾಮಿ ಹಾಗೆ ದ್ರಾಕ್ಷಿನ ಸೇರಿಸ್ಕೊತಿದ್ದೀನಿ. ನೀಟಾಗಿ ಅದು ಫ್ರೈ ಆದಮೇಲೆ ಒಂದು ಬೌಲಿಗೆ ತೆಗೆದಿಟ್ಕೊಂಡಿದ್ದೀನಿ. ಇನ್ನು ಅದೇ ಬಾಣಲಿಗೆನೇ ತುಪ್ಪ ಇರುತ್ತಲ್ವ ಅದು ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದೇ ಬಾಣಲಿಗೆನೇ ರವೆ ಹಾಕೊಂಡು ಇಲ್ಲಿ ಹುರ್ಕೊತಿದ್ದೀನಿ. ಹೇಗಿದ್ರು ರವಾನ ಹುರಿಬೇಕಾಗಿತ್ತು, ಹಾಗಾಗಿ ತುಪ್ಪ ಇತ್ತಲ್ವ ಅದೇ ಬಾಣಲಿಗೆ ಅಂತೇಳಿ ಹುರ್ಕೊತಾ ಇದ್ದೀನಿ. ಇನ್ನು ರವಾನು ಸಹ 1-2 ನಿಮಿಷ ನೀಟಾಗಿ ಹುರಿದ್ರೆ ಅದರದ್ದು ಪರಿಮಳ ಬರೋದಕ್ಕೆ ಶುರು ಆಗುತ್ತೆ. ಪರಿಮಳ ಬರೋವರೆಗೂ ನೀಟಾಗಿ ಹುರ್ಕೊಂಡ್ಬಿಟ್ಟು ಅದನ್ನು ಸಹ ಸೈಡಿಗೆ ತೆಗೆದಿದ್ದೀನಿ. ಇನ್ನು ನಾನು ಅದೇ ಬಾಣಲಿಯಲ್ಲೇ ಪಾಯಸ ಮಾಡ್ತಾ ಇರೋದ್ರಿಂದ ಅದೇ ಬಾಣಲಿ ತೊಗೊಂಡಿದ್ದೀನಿ. ಅದಕ್ಕೆ ನೀರನ್ನ ಸೇರಿಸ್ಕೊತಿದ್ದೀನಿ. ನಾನಿಲ್ಲಿ 1 ಕಪ್ ಆಗೋಷ್ಟು ರವೆನ ತೊಗೊಂಡಿದ್ದೀನಿ. ಅದಕ್ಕೆ ಅನುಗುಣವಾಗಿ ಅರ್ಧ ಕಪ್ ಆಗೋಷ್ಟು ಬೆಲ್ಲನ ತೊಗೊತಾ ಇದ್ದೀನಿ. ನೀವೇನಾದರೂ ಬೆಲ್ಲ ಜಾಸ್ತಿ ಬೇಕಾದರೆ ನೀವು ಇಲ್ಲಿ ಜಾಸ್ತಿನೂ ಸಹ ಸೇರಿಸ್ಕೋಬೋದು. ನಮ್ಮ ಮನೇಲಿ ಬೆಲ್ಲ ಅಷ್ಟಾಗಿ ಇಷ್ಟಪಡಲ್ಲ, ಹಾಗಾಗಿ ನಾನಿಲ್ಲಿ ಅರ್ಧ ತೊಗೊಂಡಿದ್ದೀನಿ. ಇನ್ನು ಇದು ಬೆಲ್ಲ ಕರಗೋದಕ್ಕೆ ಬಿಟ್ಬಿಡಬೇಕಾಗುತ್ತೆ. ಬೆಲ್ಲ ಕರಗಿದ ನಂತರ ಮೊದಲೇ ಬೇಯಿಸಿಟ್ಕೊಂಡಿರುವಂತಹ ಕಡಲೆಬೇಳೆನ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಒಂದು 70% ಆಗೋಷ್ಟು ಕಡಲೆಬೇಳೆನ ಬೇಯಿಸ್ಕೊತಾ ಇದ್ದೀನಿ. ಈ ಥರ ಕಡಲೆಬೇಳೆ ಹಾಕಿಬಿಟ್ಟು ಪಾಯಸ ಮಾಡಿದರೆ ತುಂಬಾ ರುಚಿಯಾಗಿ ಬರುತ್ತೆ. ಹಾಗಾಗಿ ಈ ದೇವಸ್ಥಾನದಲ್ಲೆಲ್ಲ ಕೊಡ್ತಾರೆ ನೋಡಿ ರವೆ ಪಾಯಸ, ಅದೇ ಥರ ಟೇಸ್ಟ್ ಬರುತ್ತೆ ಮನೆಯಲ್ಲಿ. ಅದರಲ್ಲೂ ದೇವ್ರಿಗೆ ಅಂತ ಮಾಡ್ತಿರೋದ್ರಿಂದ ಇನ್ನೂ ರುಚಿ ಚೆನ್ನಾಗಿರುತ್ತೆ. ಇನ್ನು ಬೇಳೆನ ಹಾಕ್ಕೊಂಡು ಕುದಿ ಬರೋದಕ್ಕೆ ಬಿಟ್ಬಿಡಬೇಕಾಗುತ್ತೆ. ಇನ್ನು ನೋಡ್ತಾ ಇರ್ಬೋದು ನೀವು ಇಲ್ಲಿ ಒಂದು ಕುದಿ ಬಂದಿದೆ. ಒಂದು ಕುದಿ ಬಂದಾದ ನಂತರ ನಾವೇನು ಹುರಿದಿಟ್ಕೊಂಡಿದ್ವಲ್ವ ರವಾನ ಅದನ್ನು ಸೇರಿಸ್ಕೋಬೇಕಾಗುತ್ತೆ. ಅದನ್ನು ಸೇರಿಸ್ಕೊಂಡು ಕೈ ಬಿಡದೇ ಒಂದು 5 ನಿಮಿಷ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ರವೆ ಆಗಿರೋದ್ರಿಂದ ಬೇಗನೆ ಗಂಟಾಗುವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಥರ ಒಂದು 5 ನಿಮಿಷ ಕೈ ಬಿಡದೇ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 3 ನಿಮಿಷ ಅಥವಾ 4 ನಿಮಿಷ ಇದನ್ನ ಕುದಿಯೋದಕ್ಕೆ ಬಿಡಿ. ಕುದ್ದಾದ ನಂತರ ಏಲಕ್ಕಿ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ತುರಿದಿಟ್ಕೊಂಡಿರುವಂತಹ ಒಣ ಕೊಬ್ಬರಿನೂ ಸಹ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಆಲ್ರೆಡಿ ಪಾಯಸ ಅನ್ನೋದು ರೆಡಿನೇ ಆಗೋಯಿತು. ಇನ್ನು ಇದಕ್ಕೆ ನಾವೇನು ಮೊದಲೇ ಹುರಿದಿಟ್ಕೊಂಡಿದ್ವಲ್ವ ಡ್ರೈ ಫ್ರೂಟ್ಸು ಅದನ್ನು ಸೇರಿಸ್ಕೋಬೇಕಾಗುತ್ತೆ. ಹಾಗೆ ಇದು ಇವಾಗ ನೀರಾಗಿದೆ ಅಂತ ಅನ್ಕೋಬೋದು ನೀವು. ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಕರೆಕ್ಟಾಗಿರುವಂತಹ ಪಾಯಸ ಅದಕ್ಕೇ ಬಂದುಬಿಟ್ಟಿರುತ್ತೆ. ಯಾಕಂದರೆ ಬೆಲ್ಲ ಹಾಕಿರೋದ್ರಿಂದ ಗಟ್ಟಿ ಆಗುವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ಪಾಯಸ ಮಾಡುವಾಗ ಒಂದು ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೊಳ್ಳಿ. ನಮಗೆ ತಣ್ಣಗಾದ್ಮೇಲೆ ಕರೆಕ್ಟಾಗಿರುವಂತಹ ಅದಕ್ಕೆ ಸಿಗುತ್ತೆ. ಇನ್ನು ಡ್ರೈ ಫ್ರೂಟ್ಸ್ ಎಲ್ಲ ಸೇರಿಸ್ಕೊಂಡು ನೀಟಾಗಿ ಇದನ್ನು ಒಂದ್ಸರಿ ಮಿಕ್ಸ್ ಮಾಡಿ ಸ್ಟೋವ್ನ ಆಫ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಒಂದು 5-10 ನಿಮಿಷ ಹಾಗೇ ಬಿಡಬೇಕಾಗುತ್ತೆ. ಅದೇ ಬಿಸಿಗೆನೇ ಅದು ಅರಳ್ಕೊಳ್ಳುತ್ತೆ. ಈ ಥರ ಅರಳ್ಕೊಳ್ಳೋದ್ರಿಂದ ಪಾಯಸ ರುಚಿನೂ ಸಹ ತುಂಬ ಚೆನ್ನಾಗಿರುತ್ತೆ. ಹಾಗೆ ಡ್ರೈ ಫ್ರೂಟ್ಸು ಬೆಲ್ಲ ರವೆ ಏನು ಹಾಕಿದ್ದೀವಲ್ವ ಅದು ನೀಟಾಗಿ ಹೊಂದ್ಕೊಂಡು ರುಚಿ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಒಂದು 5 ನಿಮಿಷನಾದರೂ ಇದನ್ನು ಲಿಡ್ ಕ್ಲೋಸ್ ಮಾಡಿ ಅಳ್ಕೊಳ್ಳೋಕ್ಕೆ ಬಿಡಬೇಕಾಗುತ್ತೆ. ಇನ್ನು ಇಲ್ಲಿ ಪಾಯಸನೂ ಸಹ ರೆಡಿ ಆಯಿತು. ಹಾಗೆ ಪುಳಿಯೋಗರೆನೂ ಸಹ ರೆಡಿ ಆಯಿತು. ಇನ್ನು ನೋಡ್ತಾ ಇರ್ಬೋದು ನೀವು ಇಲ್ಲಿ ಪುಳಿಯೋಗರೆನ ನೀಟಾಗಿ ಮಿಕ್ಸ್ ಮಾಡಿ ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಇನ್ನೊಂದ್ಸರಿ ನೀಟಾಗಿ ಮಿಕ್ಸ್ ಮಾಡಿ ಇವಾಗ ನೈವೇದ್ಯಕ್ಕೆ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ದೇವ್ರ ನೈವೇದ್ಯ ಮಾಡಿಬಿಟ್ರೆ ಅದಾದ ನಂತರ ಮಕ್ಕಳಿಗೆಲ್ಲ ಬ್ರೇಕ್ಫಾಸ್ಟ್ ಹಾಕ್ಕೊಟ್ಬಿಡ್ಬೋದು. ನಮ್ಮ ಮನೇಲಿ ಏನಂದರೆ ಪುಳಿಯೋಗರೆ ಅಂದರೆ ಮೊದಲೇ ಇಷ್ಟ. ಅದರಲ್ಲೂ ಈ ಥರ ಮನೆಯಲ್ಲೇ ಪೌಡರ್ನ ಮಾಡಿಬಿಟ್ಟು ಪುಳಿಯೋಗರೆ ಮಾಡಿದ್ದೀನಲ್ವ, ಮನೆಯೆಲ್ಲ ತುಂಬ ಘಮ ಘಮ ಅಂತ ಇತ್ತು. ನನ್ನ ಮಗ ರೂಮಿಂದ ಬಂದುಬಿಟ್ಟು ಅಮ್ಮ ಏನು ಇಷ್ಟು ಚೆನ್ನಾಗಿ ಮಾಡಿದೀಯ ಪುಳಿಯೋಗರೆ, ಸ್ಮೆಲ್ಲು ಸಿಕ್ಕಾಪಟ್ಟೆ ಬರ್ತಾಯಿದೆ ಅಂತ ಹೇಳ್ತಾ ಇದ್ದ. ಹಾಗಾಗಿ ನಾವು ಸ್ನಾನ ಮಾಡ್ಕೊಂಬಂದ ತಕ್ಷಣನೇ ಬ್ರೇಕ್ಫಾಸ್ಟ್ನ ಹಾಕ್ಕೊಡು ಅಂತ ಹೇಳ್ತಾರೆ. ಇನ್ನು ನೈವೇದ್ಯಕ್ಕಂತ ಮಾಡಿರೋದನ್ನ ಫಸ್ಟ್ ನೈವೇದ್ಯ ಮಾಡಿಬಿಡೋಣ ಅಂತ ಇಲ್ಲಿ ನೈವೇದ್ಯಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಇವತ್ತು ನೈವೇದ್ಯಕ್ಕೆ ಪುಳಿಯೋಗರೆ ಹಾಗೆ ರವೆ ಪಾಯಸ, ಅದ್ರ ಜೊತೆಗೆ ಒಂದು ಗ್ಲಾಸು ನೀರನ್ನು ಸಹ ನಾನು ನೈವೇದ್ಯ ಮಾಡ್ತಾಯಿದ್ದೀನಿ. ನಾವು ಯಾವಾಗಲೂ ದೇವರಿಗೆ ನೈವೇದ್ಯ ಮಾಡುವಾಗ ನೀವು ಹಣ್ಣೆ ಇಡಿ, ಹಾಗೆ ಈ ಥರ ಏನಾದರೂ ಸ್ವೀಟ್ ಅಥವಾ ಖಾರ ಏನಾದರೂ ಮಾಡಿ ಅದ್ರ ಜೊತೆಗೆ ಒಂದು ಗ್ಲಾಸು ನೀರನ್ನು ಇಡಬೇಕಂತೆ. ಹಾಗಾಗಿ ಒಂದು ಗ್ಲಾಸು ನೀರನ್ನು ಸಹ ಇಟ್ಬಿಟ್ಟು ನೈವೇದ್ಯ ಮಾಡಿದ್ದಾಯಿತು. ಇನ್ನು ಹಾಗೆ ಇವತ್ತು ಬರೀ ಪಾಯಸ ಹಾಗೆ ರೈಸ್ ಇತ್ತಲ್ವ, ಅದ್ರ ಜೊತೆಗೆ ನೆಂಚ್ಕೊಳ್ಳೋಕೆ ಏನಾದರೂ ಇರಬೇಕು ಅಂತ ಹೇಳ್ಬಿಟ್ಟು ಮನೇಲಿ ಹೇಗಿದ್ರು ಬೀನ್ಸು ಕ್ಯಾರೆಟ್ ಇತ್ತು, ಅದೆರಡನ್ನೂ ಹಾಕಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಮದುವೆ ಮನೆಗಳೆಲ್ಲ ಕೊಡ್ತಾರೆ ನೋಡಿ ಸೈಡಲ್ಲಿ ಪಲ್ಯ, ಅದೇ ಥರನೇ ನಾವು ಮನೇಲಿ ಮಾಡ್ಕೋಬೋದು. ಹಾಗಾಗಿ ಇವತ್ತು ಆ ಥರ ಮಾಡೋಣ ಅಂತೇಳಿ ಅದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಹಾಗೆ ಇದನ್ನೇ ನಾನು ಶೂಟ್ ಮಾಡ್ಕೊಳ್ಳೋದಕ್ಕೇನು ಹೋಗಲಿಲ್ಲ, ಯಾಕೆಂದರೆ ವಿಡಿಯೋ ತುಂಬಾ ಲೆಂತಿ ಆಗಿಬಿಡುತ್ತೆ. ಹಾಗಾಗಿ ಇನ್ನು ಅದಕ್ಕೆಲ್ಲ ಪಲ್ಯಕ್ಕೆ ಏನೇನು ಬೇಕು ನೋಡಿ ತರಕಾರಿ ಅದೆಲ್ಲ ನೀಟಾಗಿ ಕಟ್ ಮಾಡಿಕೊಂಡು ಇಲ್ಲಿ ಒಗ್ಗರಣೆನೂ ಸಹ ರೆಡಿ ಮಾಡಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಅದೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ರೆ ಪಲ್ಯನೂ ಸಹ ರೆಡಿನೇ ಆಗೋಯಿತು. ಇನ್ನು ಪಲ್ಯ ಎಲ್ಲ ರೆಡಿ ಆದ ನಂತರ ಮೊದಲಿಗೆ ನನ್ನ ಹಸ್ಬೆಂಡ್ಗೆ ಇಲ್ಲಿ ಬ್ರೇಕ್ಫಾಸ್ಟ್ನ ಹಾಕ್ಕೊಡ್ತಾಯಿದ್ದೀನಿ. ಇವತ್ತಿನ ಬ್ರೇಕ್ಫಾಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು, ನನಗೆ ಮಾತ್ರ ತುಂಬಾ ಇಷ್ಟ ಆಯಿತು. ಅದರಲ್ಲೂ ದೇವ್ರ ಪ್ರಸಾದಕ್ಕಂತ ಮಾಡಿರೋವಂತಹ ಪಾಯಸ ಹಾಗೆ ಪುಳಿಯೋಗರೆ ಮಾತ್ರ ಹೇಳಂಗೆ ಇಲ್ಲ, ಅಷ್ಟು ರುಚಿಯಾಗಿತ್ತು. ನೀವೇನೇ ಅನ್ನಿ ದೇವ್ರ ಪ್ರಸಾದ ಅಂತ ನಾವು ಏನಾದರೂ ಮಾಡಿ
ಅದಕ್ಕೆ ಉಪ್ಪಾದರೂ ಕಡಿಮೆ ಆಗಿರಲಿ, ಖಾರನಾದರೂ ಕಡಿಮೆ ಆಗಿರಲಿ, ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನಮ್ಮನೇಲಿ ಇವತ್ತು ಅದೇ ಥರನೇ ಆಗಿತ್ತು. ತುಂಬ ನಾರ್ಮಲಾಗಿ ಮಾಡುವಂತಹ ಪುಳಿಯೋಗರೆಗಿಂತ ಇವತ್ತು ಪುಳಿಯೋಗರೆ ತುಂಬಾ ರುಚಿಯಾಗಿತ್ತು. ಇನ್ನು ಇಲ್ಲಿ ಸಲಾಡು, ಪಲ್ಯ, ನಾನೇನು ದೇವ್ರ ನೈವೇದ್ಯಕ್ಕೆ ಅಂತ ಮಾಡಿದ್ದೆ ನೋಡಿ, ಪಾಯಸ, ಪುಳಿಯೋಗರೆ, ಅದನ್ನೆಲ್ಲ ನನ್ನ ಹಸ್ಬೆಂಡ್ಗೂ ಸಹ ಇಲ್ಲಿ ಬ್ರೇಕ್ಫಾಸ್ಟಿಗೆ ಹಾಕ್ಕೊಡ್ತಿದ್ದೀನಿ. ಇಲ್ಲಿ ಬ್ರೇಕ್ಫಾಸ್ಟಿಗೆಲ್ಲ ಹಾಕ್ಕೊಟ್ಟು ಇನ್ನು ಮನೇಲಿ ಹೆಣ್ಮಕ್ಳಿದ್ರೆ ಅವರಿಗೆ ತಲೆ ಬಾಚೋದೊಂದು ದೊಡ್ಡ ಕೆಲಸ ಅಂತಲೇ ಹೇಳ್ಬೋದು. ಟೈಮ್ ಆಲ್ರೆಡಿ ಇನ್ನು 10 ನಿಮಿಷ ಇತ್ತು 9 ಗಂಟೆಗೆ. ಹಾಗಾಗಿ ಇಲ್ಲಿ ನನ್ನ ಮಗಳಿಗೂ ಸಹ ತಲೆ ಬಾಚಿ ಅವಳನ್ನ ರೆಡಿ ಮಾಡ್ತಾಯಿದ್ದೀನಿ. ಇನ್ನು ಅವಳು ರೆಡಿ ಆದ ತಕ್ಷಣವೇ ಇಬ್ಬರು ಮಕ್ಕಳಿಗೂ ಸಹ ತಿನ್ನಿಸ್ಬೇಕಾಗಿರುತ್ತೆ. ಇನ್ನು ಅವರಿಗೆ ತಿನ್ನು ಅಂತ ಹೇಳಿಬಿಟ್ರೆ ಅದನ್ನೇ 1 ಗಂಟೆ ಮಾಡಿಬಿಡ್ತಾರೆ. ಹಾಗಾಗಿ ನಾನೇನೆ ತಿನ್ನಿಸ್ಬಿಟ್ಟು ಅವ್ರನ್ನ ಕಳಿಸ್ಬಿಟ್ಟು ಬರಬೇಕಾಗಿತ್ತು. ಇನ್ನು ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ಮಾಡಿರೋಂತಹ ಲಾಗು, ನಾನು ಮಾಡಿರೋಂತಹ ರೆಸಿಪಿ, ನಾನು ಮಾಡಿರೋಂತಹ ಪೂಜೆ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ದೊಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬೇಗನೆ 1000 ಸಬ್ಸ್ಕ್ರೈಬರ್ಸ್ ಆಗಲಿ ಅಂತ ಅನ್ಕೊತಾ ಇದ್ದೀನಿ. ಹಾಗಾಗಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.